ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ವೀಕ್ಷಕರೇ, 2 ದಿನಗಳ ಹಿಂದೆ ಅಂದರೆ ಆಗಸ್ಟ್ 15ರಂದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ಅಂದರೆ ಕಾವೇರಿ ವನ್ಯಜೀವಿ ಧಾಮಕ್ಕೆ ಸೇರಿರುವಂತಹ ಪ್ರದೇಶದಲ್ಲಿ ಕಳ್ಳ ಬೇಟೆಗಾರರನ್ನ ಎನ್ಕೌಂಟರ್ ಮಾಡಿ ಕೊಲ್ಲಲಾಗಿತ್ತು. ಅಂದ್ರೆ 3 ಮಂದಿ ಕಳ್ಳ ಬೇಟೆಗಾರರು ಮಾಂಸವನ್ನ ಹಂಚಿಕೊಂಡು ಬರೋಷ್ಟರ ಸಂದರ್ಭದಲ್ಲಿ ಅರಣ್ಯ ಇಲಾಖೆಗಳ ಸಿಬ್ಬಂದಿ ಅವರಿಗೆ ಎದುರಾಗಿದ್ದು ಅವರ ಕೃತ್ಯವನ್ನ ಆಕ್ಷೇಪಿಸಿದ್ದಾರೆ. ಆದ್ರೆ ಕಳ್ಳ ಬೇಟೆಗಾರರು ಶರಣಾಗುವುದನ್ನ ಬಿಟ್ಟು ಗುಂಡಿನ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡುವ ಮೂಲಕ ಆ ಒಂದು ಕಳ್ಳ ಬೇಟೆಗಾರರನ್ನ ಕಳಕೊಳಿಸಿದ್ದಾರೆ. ಅರಣ್ಯಾಧಿಕಾರಿಗಳ ಗುಂಡಿನ ದಾಳಿಗೆ ನೇರವಾಗಿ ಈ 3 ಕಳ್ಳ ಬೇಟೆಗಾರರು ಹತರಾಗಿದ್ದಾರೆ. ಆ ಘಟನೆ ನಡೆದ ಬಳಿಕ ಕರ್ನಾಟಕದಲ್ಲಿ ತೀವ್ರ ಸಂಚಲನ ಸೃಷ್ಟಿಯಾಗಿದೆ. ಯಾಕಂದ್ರೆ ವನ್ಯಜೀವಿ ಪ್ರದೇಶದಲ್ಲಿ ಕಳ್ಳ ಬೇಟೆಗಾರರ ಹಾವಳಿ ಏನು ಹೊಸದಲ್ಲ, ಆಗಾಗ ನಡೀತಾನೆ ಇರ್ತದೆ. ಕರ್ನಾಟಕಕ್ಕೆ ಇದು ದೊಡ್ಡ ಸಮಸ್ಯೆ ಆಗಿದೆ ಮತ್ತು ಅರಣ್ಯ ಇಲಾಖೆ ಆಗಾಗ ಬೇರೆ ಬೇರೆ ಪರಿಹಾರ ಕ್ರಮಗಳನ್ನು ಕೈಗೊಳ್ತಾನೆ ಇದೆ. ಆದ್ರೆ ಸಮಸ್ಯೆ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತದೆ. ಈಗ 3 ಮಂದಿಯ ಸಾವಿನೊಂದಿಗೆ ಮತ್ತಷ್ಟು ಚರ್ಚೆ ಕಾರಣ ಆಗಿದೆ. ವೀಕ್ಷಕರೇ, ಘಟನೆ ನಡೆದ ಬಳಿಕ ಕಳ್ಳ ಬೇಟೆಗಾರರು ಅಂತ ಏನು ಅರಣ್ಯ ಇಲಾಖೆಯವರು ಹೇಳ್ತಿದಾರಲ್ಲ, ಅವರ ಕುಟುಂಬಸ್ಥರು ಮೈಸೂರಿಗೆ ಬಂದು ಪ್ರತಿಭಟನೆ ನಡೆಸಿದ್ರು. ಮರಣೋತ್ತರ ಪರೀಕ್ಷೆಯ ವಿಚಾರವಾಗಿ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಕುಟುಂಬದವರ ಪ್ರಕಾರ ಅವರು ಕಳ್ಳ ಬೇಟೆಗಾರರಾಗಿರ್ಲಿಲ್ಲ, ಅವರನ್ನ ಸುಮ್ಮನೆ ಹಿಡ್ಕೊಂಡು ಹೋಗಿ ಅವರನ್ನ ಹಿಂಸಿಸಿ ಕೊಲ್ಲಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ. ಜೊತೆಗೆ ಅವರ ಪ್ರಕಾರ ಅವರೆಲ್ಲರೂ ಅಮಾಯಕರು, ಯಾವತ್ತೂ ಕಳ್ಳ ಬೇಟೆ ಮಾಡಿಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಇತ್ತ ಅರಣ್ಯ ಇಲಾಖೆ ಪ್ರತ್ಯೇಕ ಅಂದ್ರೆ ತನ್ನ ಒಂದು ಸ್ಪಷ್ಟನೆಯ ಪ್ರಕಾರ ಅವರೆಲ್ಲರೂ ಕಳ್ಳ ಬೇಟೆ ಮಾಡ್ತಿದ್ದವರು. ಆ ವಿಚಾರದಲ್ಲಿ ಬಹಳ ಆಗಾಗ ಪದೇ ಪದೇ ಪುನರಾವರ್ತಿತ ಕಳ್ಳ ಬೇಟೆಗಾರರಾಗಿದ್ರು. ಅವರು ಕಾಡಿಗೆ ನುಗ್ಗಿ ಅಲ್ಲಿನ ಜಿಂಕೆ ಅಂದ್ರೆ ಅಲ್ಲಿ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಆ ಒಂದು ಹತರಾಗುವ ಸಂದರ್ಭದಲ್ಲಿ ಸಾಂಬಾರ್ ಜಾತಿಯ ಜಿಂಕೆಯನ್ನು ಹಿಡ್ಕೊಂಡು ಅವರು ಮಾಂಸ ಮಾಡಿದ್ರು ಅನ್ನುವಂತಹ ಒಂದು ಹೇಳಿಕೆಯನ್ನ ಮತ್ತು ಸ್ಪಷ್ಟನೆಯನ್ನ ಅರಣ್ಯ ಇಲಾಖೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿರುವಂತಹ ರಾಮಲಿಂಗಾರೆಡ್ಡಿ ಅವರು, ಸಚಿವ ರಾಮಲಿಂಗಾರೆಡ್ಡಿ ಅವರು ಅವರು ತಮ್ಮ ಸ್ಪಷ್ಟನೆಯಲ್ಲೂ ಹೇಳಿದ್ದಾರೆ. ಅಂದ್ರೆ ತಮ್ಮ ಸಿಬ್ಬಂದಿ ಅವರು ಕಳ್ಳಬೇಟೆ ಆಡಿದ ಕಾರಣಕ್ಕೋಸ್ಕರ ಅವರ ಮೇಲೆ ಶೂಟ್ ಮಾಡಿದ್ದಾರೆ, ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಅದ್ಯಾವುದೋ ಸ್ಲೈಡ್ ಆಕ್ಷನ್ ಗನ್ ಅಂತ ಇದು, ಈ ಪೆಲೆಟ್ಸ್ ಇರುತ್ತೆ, ಅದು ನೇರವಾಗಿ ಒಂದೇ ಇದು ಆಗೋದಿಲ್ಲ. ಈ ಪೆಲೆಟ್ಸ್ ಹೊಡೆದ್ರೆ ಏನಾಗುತ್ತೆ, ಮೈಯೆಲ್ಲ ಹರಡ್ಕೊಳ್ಳುತ್ತೆ. ಆ ಪೆಲೆಟ್ಸ್ ಅಲ್ಲಿ ಏನಾಗುತ್ತೆ 3, 4, 5 ಕಡೆನೂ ಒಬ್ಬೊಬ್ಬರಿಗೆ ಗಾಯಗಳಾಗ್ಬೋದು. ಆ ರೀತಿ ಆ ಸ್ಲೈಡ್ ಆಕ್ಷನ್ ಗನ್ ಅಲ್ಲಿ ಶೂಟ್ ಮಾಡೋದ್ರಿಂದ 3 ರೌಂಡ್ ಅದು ದೇಹದಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಹೋಗಿರುತ್ತೆ. ಮತ್ತೆ ಒಂದೇ ರೌಂಡ್ಗೆ ಬೇಕಾದ್ರೆ 3 ಜನ ಬಿಡಕಾದ್ರೆ ಹೋಗ್ಬಿಡ್ಬೋದು ಇದರಲ್ಲಿ. ಮತ್ತೆ ಸಭಾಧ್ಯಕ್ಷರೇ, ಸುನೀಲ್ ಅವರು ಇನ್ನೊಂದು ಕೇಳಿದ್ರು, ಇದು ಅವರ ಶ್ರೀಮತಿಯವರು ಇದು ಜೋಳ ಕಾಯಲು ಹೋಗಿದ್ರು ಅಂತ. ಇದು ಆಗಿರ್ತಕ್ಕಂಥದ್ದು 5 ಕಿಲೋಮೀಟರ್ ಒಳಗಡೆ ದಟ್ಟ ಅರಣ್ಯದ ಒಳಗಡೆ ಆಗಿರ್ತಕ್ಕಂಥದ್ದು. ಅದು ಅವ್ರ ಜಾಗನೂ ಅಲ್ಲ, ಇದು ಅರಣ್ಯ ಪ್ರದೇಶ. ಇದು ಅರಣ್ಯ ಪ್ರದೇಶದ ಒಳಗೆ ಆಗಿರ್ತಕ್ಕಂಥದ್ದು. 5ರಿಂದ 8 ಕಿಲೋಮೀಟರ್ ಒಳಗಡೆ ಅವರೆಲ್ಲ ಸುತ್ತಾಡಿದ್ದಾರೆ ಸಭಾಧ್ಯಕ್ಷರೇ. ಆಮೇಲೆ ಇವರು ಈಗ ಸುರೇಶ್ ಅವರು, ವಿಜೇಂದ್ರ ಅವರು, ಕೃಷ್ಣಪ್ಪನವರು ಕೂಡ ಅನೇಕ ಪ್ರಶ್ನೆಗಳೆಲ್ಲ ಹೇಳಿದ್ದಾರೆ ಆಮೇಲೆ FIR ಆಗಿದೆ, 2 ಕಡೆ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಅವರು ನಮ್ಮ ಮೇಲೆ ಕೊಲೆ ಕೇಸು ಅಂದ್ರೆ ನಮ್ಮ ಇಲಾಖೆಯವ್ರ ಮೇಲೆ ಕೊಲೆ ಕೇಸು ಅವರು ರಿಜಿಸ್ಟರ್ ಮಾಡಿದ್ದಾರೆ. ನಮ್ಮವರು ಕೂಡ ನಮ್ಮ ಫಾರೆಸ್ಟ್ ಆಕ್ಟ್ ಪ್ರಕಾರ ನಾವು ಕೂಡ ಕೇಸು ಬುಕ್ ಮಾಡಿದ್ವಿ. ನೇರವಾಗಿ ಮೈಸೂರಿಗೆ ಹೋಗಿ ಅಲ್ಲಿ ಕೆಲವೆಲ್ಲ ತಿಳ್ಕೊಂಡಾಗ ಅಲ್ಲಿ ಕೇಳಿದಾಗ ನಾನು ಹೇಳಿದೆ. ಅದಾದ್ಮೇಲೆ ನಾನು ನಾರಾಯಣದಲ್ಲಿ ಒಬ್ಬ ಇನ್ನೊಬ್ಬನು ತಪ್ಪಿಸ್ಕೊಂಡ್ರವನು ಅಲ್ಲಿದ್ದ, ಅವನ್ನೂ ವಿಚಾರಿಸ್ತಿ. ಆಗ ಹೇಳಿದೆ, ಅವನೊಂಥರ ಹೇಳಿಕೆ ಕೊಡ್ತಾನೆ, ಇವೊಂಥರ ಹೇಳಿಕೆ ಕೊಡ್ತಾನೆ, ಇವರಿಬ್ಬರದ್ದು ನಂಬಕ್ಕಾಗಲ್ಲ. ನಾವು ನ್ಯಾಯಾಂಗ ವಿಚಾರಣೆಗೆ ಒಳಪಡಿಸ್ತೀವಿ, ಅಲ್ಲಿ ಸತ್ಯಾಸತ್ಯ ಅಂತ ಬಂದಮೇಲೆ ಅದರ ಮೇಲೆ ಏನು ಕ್ರಮ ತಗೋತೀವಿ ಅನ್ನೋ ಮಾತನ್ನು ಹೇಳಿದ್ದೀನಿ ನಾನು. ಹಾಗಂದ್ಬಿಟ್ಟಿಗೆ ಇಬ್ಬರು ಅಲ್ಲಿ ಹೇಳಿಕೆನೂ ಅದೇ ರೀತಿ ಬಂದದ್ದು. ಆಗ ಅವ್ರ ಅದ್ರ ಮೇಲೆ ಹೋಗಿದ್ದ ಅಂತಂದ್ರೆ 5 ಗಂಟೆನಾಗ ಸಮಸ್ಯೆಗೆ ಹೋಗ್ತಾರೆ ಅಧ್ಯಕ್ಷರೇ. ಎಲ್ಲನೂ ತಿಳ್ಕೋಬೇಕಾಗ್ತದೆ ನಾವು. ಆತಿಕೆ ಆ ಹೇಳಿಕೆ ಕೊಟ್ಟಿರೋದು. ಇರ್ರಿ ಹಂಗೆಲ್ಲ ನೀವು ಹೇಳಿದ್ರೆ ಆಗಲ್ಲ. ಕಾಡ್ನೊಳಕ 5 ಗಂಟೆ 10 ರಾತ್ರಿನಾಗ ಅದು ಅಭಯಾರಣ್ಯ. ಅದು ಅಭಯಾರಣ್ಯ ರೀ. ಹಂಗಾಗಿ ಆತರ ಹೇಳಿಕೆ ಕೊಟ್ಟೇವಿನ ಇದು ಫಾರೆಸ್ಟ್ನವ್ರು ಹೇಳೋದು ಸರಿ ಇಲ್ಲ, ಇವ್ರು ಸರಿ ಅಂತ ಹೇಳಿಲ್ಲ. ಬಟ್ ಅವರು ಬಂದ ಅವ್ರ ಹೇಳಿಕೆನೂ ನಾನು ಒಪ್ಕೊಂಡಿಲ್ಲ, ಇವ್ರ ಹೇಳಿಕೆ ನಂಬ್ಕೊಂಡಿಲ್ಲ. ಬಟ್ ಏನೋ ಅಂತಂದ್ರೆ ಇವತ್ತು ನ್ಯಾಯಾಂಗಕ್ಕೆ ಕೊಟ್ಟಿದ್ದೀವಿ, ತೀರ್ಮಾನ ಆಗಲಿ ಅಂದಮೇಲೆ ಯಾವಾಗ್ತದೆ ಆದ್ಮೇಲೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದಾಗ್ತದೆ. ಈ ಒಂದು ಹತ್ಯೆಯ ಬಳಿಕ ಕರ್ನಾಟಕದಲ್ಲಿ ನಾನಾ ರೀತಿಯ ಚರ್ಚೆಗಳು ಶುರುವಾಗಿದೆ ವೀಕ್ಷಕರೇ. ಮೊದಲಾಗಿ ಪ್ರತಿಪಕ್ಷಗಳು ಇದನ್ನ ಖಂಡಿಸಿವೆ. ಅಂದ್ರೆ 3 ಮಂದಿಯನ್ನ ಏಕಾಏಕಿ ಕೊಲ್ಲುವಂತಹ ಅವಶ್ಯಕತೆ ಏನಿತ್ತು ಅಂತ ಅದು ಅಷ್ಟು ಸುಲಭದಲ್ಲಿ ಸಾಧ್ಯವ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಪ್ರತಿಪಕ್ಷಗಳ ಪ್ರಮುಖ ಪ್ರಶ್ನೆ ಏನಂದ್ರೆ, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಳ್ಳ ಬೇಟೆಗಾರರನ್ನ ಹಿಡ್ಕೊಂಡು ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಬೇಕಾಗಿತ್ತೇ ಹೊರತು
ಎನ್ಕೌಂಟರ್ ಮಾಡುವ ಅಧಿಕಾರ ಅವರಿಗೆ ಇಲ್ಲ ಮತ್ತು ಮಾಡಬಾರ್ದಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ವಿರೋಧ ಪಕ್ಷಗಳು ಕೇಳ್ತಾ ಇವೆ. ಜೊತೆಗೆ ಅವರ ಕುಟುಂಬದ ಸದಸ್ಯರು ಕೂಡ ಇದೇ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಹೀಗಾಗಿ ಆ ಒಂದು ವಿಚಾರ ಜೋರು ಚರ್ಚೆಗೆ ಕಾರಣ ಆಗಿದೆ. ವೀಕ್ಷಕರಿಗೆ ನಾವಿಲ್ಲಿ ಗಮನಿಸಬೇಕಾಗಿರೋದು, ಕಾವೇರಿ ವನ್ಯಜೀವಿ ಧಾಮಕ್ಕೆ ಸೇರಿರುವಂತಹ ಪ್ರದೇಶದಲ್ಲಿ ಕಳ್ಳ ಬೇಟೆ ಇದೇನು ಹೊಸದಲ್ಲ. ಈ ಹಿಂದೆ ಹಲವು ಬಾರಿ ಅದರ ಬಗ್ಗೆ ಪ್ರಕರಣಗಳು ದಾಖಲಾಗಿವೆ ಹಾಗೂ ಆ ಬಗ್ಗೆ ವರ್ಷದಿಂದ ವರ್ಷಕ್ಕೆ ಪ್ರಕರಣಗಳ ಸಂಖ್ಯೆಯು ಕೂಡ ಅಧಿಕ ಆಗ್ತಾನೆ ಇದೆ. ಕಾವೇರಿ ವನ್ಯಜೀವಿ ಅರಣ್ಯ ಪ್ರದೇಶ ಜೊತೆಗೆ ಈ ಕಡೆ ಮಲೆಮಹದೇಶ್ವರ ಏನು ವನ್ಯಜೀವಿ ಅರಣ್ಯ ಪ್ರದೇಶ ಇದೆ, ಅದು ಟೈಗರ್ ರಿಸರ್ವ್ ಫಾರೆಸ್ಟ್ ಕೂಡ ಹೌದು. ಈ ಎರಡು ಪ್ರದೇಶದಲ್ಲಿ ಇದು ಪಶ್ಚಿಮ ಘಟ್ಟಗಳಿಗೆ ಸೇರಿರುವಂತಹ ಪ್ರದೇಶ. ಇದರ ಬಗ್ಗೆ ಸಾಕಷ್ಟು ವರದಿಗಳಿದ್ದಾವೆ. ಇಲ್ಲಿನ ಕಳ್ಳ ಬೇಟೆಯ ಕುರಿತು ಹಲವಾರು ವರದಿಗಳಿದ್ದಾವೆ. ಕೇಂದ್ರ ಅರಣ್ಯ ಇಲಾಖೆ ಮಾಡಿರುವಂಥ ವರದಿಗಳಿವೆ, IASc ಪ್ರೊಫೆಸರ್ಗಳು ಮಾಡಿರುವಂಥ ವರದಿಗಳಿದ್ದಾವೆ. ಸಾಕಷ್ಟು ಚರ್ಚೆಗಳು ಮತ್ತು ಇದು ನಡೀತಾನೆ ಇದೆ. ಅಂದರೆ ಅರಣ್ಯದ ಬಫರ್ ವಲಯವನ್ನು ಕಡಿಮೆ ಮಾಡ್ತಿರುವಂಥದ್ದು ಮತ್ತು ಜನ ಅರಣ್ಯಕ್ಕೆ ನುಗ್ಗಿ ಅಲ್ಲಿನ ಒಂದು ವನ್ಯಜೀವಿಯ ವಾಸಸ್ಥಾನಗಳನ್ನು ಅತಿಕ್ರಮಣ ಮಾಡಿಕೊಳ್ಳುವಂಥದ್ದು ಹಾಗೂ ಪ್ರಾಣಿಗಳನ್ನು ಬೇಟೆಯಾಡಿ ಭಕ್ಷಿಸುವಂತಹ ಪ್ರಕರಣಗಳು ನಡೀತಾ ಇದೆ ಅನ್ನುವಂಥ ಸಾಕಷ್ಟು ವರದಿಗಳಿವೆ. ಹೀಗಾಗಿ ಈ ಒಂದು ವಿಚಾರ, ಈ ಎನ್ಕೌಂಟರ್ ಆದ ಬಳಿಕ ಈ ವನ್ಯಜೀವಿಗಳ ಅಳಿವು ಉಳಿವಿನ ಪ್ರಶ್ನೆಯ ಬಗ್ಗೆ ಮತ್ತೆ ಚರ್ಚೆ ಇದ್ದಿದೆ. ವೀಕ್ಷಕರೇ, ನಾನೀಗಾಗಲೇ ಹೇಳಿದಂಗೆ ಎರಡು ವಲಯಗಳೇನಿದಾವಲ್ಲ, ಮಲೆಮಹದೇಶ್ವರ ವಲಯ ಮತ್ತು ಕಾವೇರಿ ವನ್ಯಜೀವಿ ವಲಯದಲ್ಲಿ ಪ್ರತಿ ವರ್ಷ ಕನಿಷ್ಠ ಅಂದ್ರೂ 30ರಿಂದ 40 ವನ್ಯಜೀವಿ ಬೇಟೆ ಪ್ರಕರಣಗಳು ದಾಖಲಾಗ್ತಿವೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಹಲವಾರು ಕಳ್ಳರನ್ನು ಹಿಡಿದು ಅವರ ಮೇಲೆ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದಾರೆ. ಆದರೆ ಜನರು ಕಾಡಿಗೆ ನುಗ್ಗಿ ಅಲ್ಲಿನ ಪ್ರಾಣಿಗಳನ್ನು ಕೊಂದು ತಂದು ಮಾರಾಟ ಮಾಡಿ ಮತ್ತು ಅದರ ಪಳೆಯುಳಿಕೆಗಳನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸುವಂಥದ್ದು ಕಡಿಮೆ ಆಗಿಲ್ಲ. ಹೀಗಾಗಿ ಈ ಎನ್ಕೌಂಟರ್ ನಂತರದಲ್ಲಿ ಈ ಒಂದು ಪ್ರದೇಶದ ಅರಣ್ಯ ಪ್ರದೇಶದ ಪರಿಸರ ಸಂಪತ್ತು, ನನ್ನ ವನ್ಯಜೀವಿಗಳು ಯಾವತ್ತೂ ಪರಿಸರ ಸಂಪತ್ತು, ಆ ಪರಿಸರ ಸಂಪತ್ತಿನ ಉಳಿವಿನ ಬಗ್ಗೆ ಚರ್ಚೆ ಶುರುವಾಗಿದೆ. ವೀಕ್ಷಕರೇ, ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವಂತಹ ಅರಣ್ಯ ಪ್ರದೇಶವನ್ನು ನಾವು ಗಮನಿಸೋದಾದ್ರೆ, ಈ ಎರಡು ಮಲೆಮಹದೇಶ್ವರ ಮತ್ತು ಕಾವೇರಿ ವನ್ಯಜೀವಿ ಪ್ರದೇಶದಲ್ಲಿ ಕರಾಳ ಇತಿಹಾಸ ಇದೆ. ಅಲ್ಲಿನ ಕಳ್ಳ ಬೇಟೆಗೆ ವೀರಪ್ಪನ್ ಕಾಲದಿಂದಲೂ ವೀರಪ್ಪನ್ 2004ರಲ್ಲಿ ಹತರಾಗುವ ಮೊದಲು ಅಲ್ಲಿ ಆನೆಯ ದಂತ ಕದಿಯುವಂಥದ್ದು, ಉಡ ಮತ್ತೆ ಜಿಂಕೆ ಮತ್ತೆ ಸಾಂಬಾರ್ ಜಿಂಕೆ, ಕಡವೆ ಇಂಥ ಮೃಗಗಳನ್ನು ಕೊಂದು ತಿನ್ನುವಂಥದ್ದು ಹಾಗೂ ಶ್ರೀಗಂಧ ಮರಗಳನ್ನು ಕಳ್ಳತನ ಮಾಡುವಂತಹ ಪ್ರಕರಣಗಳು ಪ್ರತಿ ವರ್ಷ ನಡೀತಾ ಇದ್ದವು. ಯಾಕಂದರೆ ವೀರಪ್ಪನ್ ಇದ್ದ ಕಾಲದಲ್ಲಿ ಇಲ್ಲಿ ದೊಡ್ಡ ಮಟ್ಟಿನ ಚರ್ಚೆಗಳಾದ. ಆಮೇಲೆ 2004ರಲ್ಲಿ ವೀರಪ್ಪನ್ ಹತನಾದ ಬಳಿಕ ಒಂದು ಹಂತಕ್ಕೆ ಅಲ್ಲಿನ ಕಳ್ಳಬೇಟೆ ಮುಕ್ತಾಯ ಆಯಿತು ಅಂತ ಅಂದ್ಕೊಂಡಿದ್ರು. ಆದರೆ ಅಲ್ಲಿಗೆ ಮುಕ್ತಾಯ ಆಗಿರಲಿಲ್ಲ. ಅಲ್ಲಿಂದ ಪ್ರತಿ ವರ್ಷ ನಾನೀಗ ಹೇಳಿದಂಗೆ ಕನಿಷ್ಠ ಒಂದು 30ರಿಂದ 40 ಪ್ರಕರಣಗಳು ದಾಖಲಾಗ್ತವೆ. ಇತ್ತೀಚಿನ ವರದಿಗಳನ್ನು ನೋಡಿದ್ರೆ ಕಾವೇರಿ ವನ್ಯಜೀವಿ ಪ್ರದೇಶದಲ್ಲಿ 270ಕ್ಕೂ ಹೆಚ್ಚು ಕಳ್ಳಬೇಟೆಯ ಪ್ರಕರಣಗಳು ದಾಖಲಾಗಿವೆ. ಹಾಗಾಗಿ ಈ ಪ್ರದೇಶದಲ್ಲಿ ಜನರು ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷ ಸತತವಾಗಿ ಮುಂದುವರೆದಿದೆ ಮತ್ತು ಕಳ್ಳಬೇಟೆ ನಿರಾತಂಕವಾಗಿ ನಡೀತಾ ಇದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ತಮ್ಮ ಶ್ರಮವನ್ನು ವಹಿಸಿರುವ ಹೊರತಾಗಿಯೂ ಅಲ್ಲಿನ ನಿವಾಸಿಗಳು ಕಾಡಿಗೆ ನುಗ್ಗಿ ಸಾಕಷ್ಟು ಹಾನಿ ಮಾಡುವಂಥದ್ದು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಸಂಘರ್ಷಕ್ಕೆ ಇಳಿಯುವಂಥದ್ದು ಮುಂದುವರಿತಾನೆ ಇದೆ. ವೀಕ್ಷಕರೇ, ಕೆಲವೊಂದು ಪ್ರಕರಣಗಳನ್ನು ನಾನು ಇಲ್ಲಿ ಮುನ್ನೆಲೆಗೆ ತರ್ತೀನಿ. 2017ರಲ್ಲಿ ಕನಕಪುರ ಜಿಲ್ಲೆಯ ಉಯ್ಯಂಬಳ್ಳಿ ಎಂಬಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿತ್ತು. ಶಂಕಿತ ಕಳ್ಳಬೇಟೆಗಾರರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ನಡುವೆ ಚಕಮಕಿ ನಡೆದು ಅಲ್ಲಿ 25 ವರ್ಷದ ಗುರುಮೂರ್ತಿ ಸಿದ್ದಯ್ಯ ಎಂಬ ವ್ಯಕ್ತಿ ಮೃತಪಟ್ಟಿದ್ರು. ಈ ಟೈಮಲ್ಲಿ ಕೂಡ ಬಂದಿರೋದಂತ ಏನು ಅಂದ್ರೆ, ಕಳ್ಳಬೇಟೆಗಾರರು ಕೋವಿ ಹಿಡ್ಕೊಂಡು ದಾಳಿ ಮಾಡಕ್ಕೆ ಬಂದ್ರು. ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗುಂಡು ಹೊಡೆದವ್ರನ್ನ ಅವರನ್ನ ನೆಲಕ್ಕುರುಳಿಸಿದ್ರು ಅನ್ನುವಂಥ ಮಾಹಿತಿ ಬಂತು. ಇನ್ನು 2014ರಲ್ಲಿ ಪಾಲಾರ್ ಪ್ರದೇಶದಲ್ಲೂ ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು. 14 ಅಕ್ಟೋಬರಲ್ಲಿ ಕರ್ನಾಟಕ ತಮಿಳುನಾಡು ಭಾಗದ ಪಾಲಾರ್, ಅದು ಚೆಕ್ ಪೋಸ್ಟ್ ಬರುತ್ತೆ, ಆ ಚೆಕ್ ಪೋಸ್ಟಲ್ಲೂ ಇದೇ ರೀತಿಯ ದಾಳಿ ನಡೆದಿತ್ತು. ಆ ದಾಳಿಯಲ್ಲಿ ಅಂದರೆ ಆಮೇಲೆ ಕಳ್ಳಬೇಟೆಗಾರರು ಅಲ್ಲ ಅಂತ ಅವರ ಕುಟುಂಬಸ್ಥರು ಅವರು ಹೇಳಿದ ಮೇಲೆ ಅಲ್ಲಿನ ತಮಿಳು ಸಮುದಾಯದವರು ಇದ್ರಲ್ಲ, ಅವರು ಪ್ರತಿಭಟನೆ ಎಲ್ಲ ನಡೆಸಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಜೋರು ದಾಳಿಯನ್ನು ಕೂಡ ನಡೆಸಿದ್ರು. ಅದಾದ ನಂತರ 2023ರಲ್ಲಿ ಮತ್ತೊಂದು ಘಟನೆ ನಡೆದಿತ್ತು. ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿತ್ತು. ಅಲ್ಲಿ ಮದ್ದೂರು ವ್ಯಾಪ್ತಿಯಲ್ಲಿ ಗುಂಡಿನ ಚಕಮಕಿ ಜೋರಾಗಿ ನಡೆದಿದ್ದು. 8ರಿಂದ 10 ಕಳ್ಳಬೇಟೆಗಾರರ ಗುಂಪು, ಅದೇ ನಾನೀಗ ಹೇಳಿದಂಗೆ ಸಾಂಬಾರ್ ಜಾತಿಗೆ ಜಿಂಕೆ ಏನಿದೆಯಲ್ಲ ಅದನ್ನು ಬೇಟೆಯಾಡಿತ್ತು. ಹಾಗೆ ಆಮೇಲೆ 23 ಆ ಘಟನೆಯಲ್ಲಿ 23 ವರ್ಷದ ವ್ಯಕ್ತಿಯೊಬ್ಬರು ಮನು ಎಂಬ ಆತ ಮೃತಪಟ್ಟಿದ್ರು. ಅದರಲ್ಲಿ ಆ ಘಟನೆ ಕೂಡ 2017ರ ಅನುಮಾನ ಬಂದಂತೆ ಗುಂಡು ಹಾರಿಸಿದ್ದು ಯಾರು ಮೊದಲು ಅನ್ನುವಂತಹ ಪ್ರಶ್ನೆಗೂ ಕೂಡ ಕಾರಣ ಆಯಿತು. ಮತ್ತೆ 2015ರಲ್ಲಿ ಶಿವಮೊಗ್ಗದಲ್ಲಿ ಒಂದು ಘಟನೆ ಆಗಿದ್ದನ್ನು ಕೂಡ ನಾವು ಇಲ್ಲಿ ಸ್ಮರಿಸ್ಕೊಳ್ಬಹುದು. ಆವಾಗ ಶೆಟ್ಟಿಹಳ್ಳಿ ವನ್ಯಜೀವಿ ಪ್ರದೇಶದಲ್ಲಿ ರವಿನಾಯಕ್ ಎಂಬ ವ್ಯಕ್ತಿ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಗುಂಡಿನ ದಾಳಿಗೆ ಮೃತಪಟ್ಟಿದ್ರು. ಒಟ್ಟಾರೆಯಾಗಿ ಇಲ್ಲಿ ಪ್ರಶ್ನೆ ಬರುವಂಥದ್ದು ಏನಂದ್ರೆ, ಈಗ ಈ ಪ್ರಕರಣವನ್ನು ಸೇರಿಸಿದಂತೆ
ಇಂಥ ಘಟನೆಗಳು ನಡೆದಾಗ ಗುಂಡು ಹಾರಿಸಿದ್ದು ಯಾರು ಮೊದಲು ಅನ್ನುವಂಥ ಪ್ರಶ್ನೆಯನ್ನ ಜನ ನಂತರದಲ್ಲಿ ಕೇಳ್ತಾರೆ. ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ಪಷ್ಟನೆಯ ಪ್ರಕಾರ ಮೊದಲು ಗುಂಡು ಹಾರಿಸಿದ್ದು ಅವರು ಬೇಟೆಗಾರರು. ಯಾಕಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎದುರುಗೊಂಡಾಗ ಶರಣಾಗದೆ ಗುಂಡಾರಿಸಕ್ಕೆ ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಜೀವವನ್ನ ರಕ್ಷಿಸಿಕೊಳ್ಳಿಕ್ಕೆ ಈ ಒಂದು ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ತಾರೆ. ವನ್ಯಜೀವಿ ಸಂರಕ್ಷಕರು ಕೂಡ ಈ ಬಗ್ಗೆ ಮಾತನಾಡುವಾಗ ಕಳ್ಳ ಬೇಟೆಗಾರರ ವಿರುದ್ಧನೇ ಮಾತಾಡ್ತಾರೆ. ಅಂದ್ರೆ ಕಳ್ಳ ಬೇಟೆಗಾರರ ಹಾವಳಿ ಸತತವಾಗಿ ಮುಂದುವರೆದಿದೆ. ಹೀಗಾಗಿ ಅದನ್ನ ಕೊನೆಗೊಳಿಸೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಅಧಿಕಾರ ಅತ್ಯಗತ್ಯ, ಗುಂಡೋರಿಸುವಂತ ಅಧಿಕಾರ ಅಗತ್ಯ ಅನ್ನುವಂತಹ ಮಾತನ್ನು ವನ್ಯಜೀವಿ ಸಂರಕ್ಷಕರು ವಿಜ್ಞಾನಿಗಳು ಹೇಳ್ತಾರೆ. ಜೋಸೆಫ್ ಹೂವರ್ ಅವರು ವನ್ಯಜೀವಿ ತಜ್ಞರು. ಅವರ ಪ್ರಕಾರ ಏನೋ ಕಳ್ಳ ಬೇಟೆಗಾರರು ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಗುಂಡು ಹಾರಿಸಿದಾಗ ಅವರು ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುಮ್ಮನೆ ಇದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾಯ್ತಾರೆ. ಹೀಗಾಗಿ ಅವರು ಕಾಡನ್ನು ರಕ್ಷಿಸುವ ವಿಚಾರದಲ್ಲಿ ಅಥವಾ ವನ್ಯಜೀವಿಯನ್ನು ರಕ್ಷಿಸುವ ವಿಚಾರದಲ್ಲಿ ಕಳ್ಳ ಬೇಟೆಗಾರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾರೆ. ವೀಕ್ಷಕರೇ, ಕೆಲವರು ಹೇಳ್ತಾರೆ ಇಲ್ಲ ನೀವು ನೋಡ್ಕೊಂಡು ಕಾಲಿಗೆ ಹೊಡಿಬೇಕಂತ. ಸ್ವಾಮಿ, ರಾತ್ರಿ ಟೈಮ್ ಒಳಗೆ ಯಾರು ಎತ್ತ ಇರೋದು ಗೊತ್ತಾಗಲ್ಲ. ಬೇರೆ ಒಂದು ಜೀಪ್ ಇಂದ ಲೈಟ್ ಹೋಗ್ಬೋದಷ್ಟೇ, ಅಥವಾ ನೀವು ಟಾರ್ಚ್ ಹಾಕ್ಬೇಕು. ಟಾರ್ಚ್ ಹಾಕೋಕು ಯಾರು ಕೈ ಹಿಡ್ಕೊಳಕ್ಕಾಗಲ್ಲ, ನಿಮ್ಗೆ ಹೊಡಿತಾರೋ. ಸೊ ಜೀಪ್ ಇಂದ ಲೈಟ್ ಹಾಕಿ ಹುಡುಕಿ ಹೊಡೆದಿರೋದು. ಅಂದಾಜಿಗೆ ಅದು ಕುತ್ತಿಗೆ ಹೊಡೆದಿದೆ, ಎಲ್ಲೆಲ್ಲ ಹೊಡೆದು ಅವ್ರು ಹೋಗಿದ್ದಾರೆ. ಬಟ್ ನಮ್ಮ ಪ್ರಶ್ನೆ ಇಷ್ಟೇ, ಆಯ್ತು ಈಗ ಎಲ್ಲ ಜನ ಬಂದ್ಬಿಟ್ಟು ಅಲ್ಲಿನ ಸಚಿವ ಇರ್ಲಿ ಅವ್ರು ಇವರೆಲ್ಲ ತನಿಖೆ ಮಾಡ್ತೀವಿ ಅದ್ ಮಾಡ್ತಿದ್ರೆ, ನಾವ್ ಈ ಜನ ತನಿಖೆ ಮಾಡಕ್ ಕೇಳ್ತಿದಾರಲ್ಲ ಅವ್ರಿಗೆ ಫಸ್ಟ್ ಒಂದ್ ಪ್ರಶ್ನೆ ಕೇಳ್ತೀವಿ. ನಿಮ್ ಮನೆಗೆ ಯಾರೋ ಬರ್ತಾನೆ ಡಕಾಯಿಟಿ, ನೀವು ಸುಮ್ನೆ ಕೂತಿರ್ತೀರಾ? ನಿಮ್ ಮನೆ ಒಳಗೆ ಬರ್ತಾರೆ. ಇದು ಕಾಡ್ ರಕ್ಷಣೆ ಮಾಡಕ್ಕೆ ನಮ್ಮ ಸ್ಟಾಫ್ ಇರೋದು. ಅವ್ರು ಕಾಡ್ ರಕ್ಷಣೆ ಮಾಡ್ಬೇಕಾದ್ರೆ ಯಾರೋ ಬರ್ತಾರೆ, ಅವ್ರಿಗೆ ಚಾಲೆಂಜ್ ಮಾಡ್ತಾರೆ ಹೋಗಿ ಅಂದಾಗ ಅವ್ರು ವಾಪಸ್ ಹೋಗ್ಬೋದಾಯ್ತಲ್ಲ, ಅಥವಾ ಸರೆಂಡರ್ ಮಾಡ್ಬೋದಾಯ್ತು ಗನ್ನುಗಳು. ಇನ್ನೊಂದು ಬಹುಮುಖ್ಯ ಅಂಶವನ್ನ ನಾವಿಲ್ಲಿ ಗಮನಿಸಲೇಬೇಕಾಗತ್ತೆ. ನಾವು ಈಗ ಜನ ಮತ್ತು ಈ ಒಂದು ಅಧಿಕಾರಿಗಳ ನಡುವಿನ ಸಂಘರ್ಷದ ಬಗ್ಗೆ ಮಾತನಾಡ್ತೇವೆ ಹೊರತು ಅರಣ್ಯ ಇಲಾಖೆಯಲ್ಲಿ ಇರುವಂತಹ ಸಿಬ್ಬಂದಿ ಕೊರತೆಯ ಬಗ್ಗೆ ಹೆಚ್ಚು ಚರ್ಚೆಗಳಾಗ್ತಾ ಇಲ್ಲ. ಯಾಕಂದ್ರೆ ಅರಣ್ಯ ಇಲಾಖೆಯಲ್ಲಿ ಸುಮಾರು 50-60% ಅಷ್ಟು ಸಿಬ್ಬಂದಿಗಳ ಕೊರತೆ ಇದೆ. ಈ ಸಿಬ್ಬಂದಿಗಳ ಕೊರತೆ ನಡುವೆಯೂ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇದ್ದಾರೆ. ತಮ್ಮ ಒಂದು ಏನು ಕಳ್ಳ ಬೇಟೆಗಾರರ ವಿರುದ್ಧದ ಕ್ರಮವನ್ನ ನಿರಂತರವಾಗಿ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಅವರಿಗೆ ಅದನ್ನು ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ಅದರಲ್ಲೂ ಮುಂಚೂಣಿ ಸಿಬ್ಬಂದಿ ಅಂತ ಹೇಳ್ತಾರೆ. ಈಗ ಮುಂಚೂಣಿ ಸಿಬ್ಬಂದಿ ಯಾವ ರೀತಿ ಅಂದ್ರೆ ಕಚೇರಿಯಲ್ಲಿ ಕುಳಿತು ಎಲ್ಲ ನಿರ್ವಹಣೆ ಮಾಡುವಂತಹ ಅಧಿಕಾರಿಗಳೇ ಬೇರೆ. ಅವರಿಗೆ ಅದರ ಬಗ್ಗೆ ಜ್ಞಾನ ಇರುತ್ತೆ, ಅಧ್ಯಯನ ಇರುತ್ತೆ ಮತ್ತು ವಿಚಾರಗಳ ಗೊತ್ತಿರುತ್ತದೆ. ಆದರೆ ಕಾಡಿಗೆ ತೆರಳಿ ಅಲ್ಲಿ ಕಳ್ಳ ಬೇಟೆಗಾರರನ್ನ ಉರುಳಿಸುವಂಥದ್ದು ಅಥವಾ ಅವರನ್ನು ಹಿಮ್ಮೆಟ್ಟಿಸುವಂಥದ್ದು, ಕಾಡಿನ ಬಫರ್ ವಲಯಕ್ಕೆ ನುಗ್ಗಿ ಅಲ್ಲಿ ಮರಗಳನ್ನು ಕಡಿಯುವಂಥದ್ದು, ಪ್ರಾಣಿಗಳಿಗೆ ಹಿಂಸೆ ಕೊಡುವಂಥದ್ದು ಏನೇನು ನಡೀತಿದ್ದಾವಲ್ಲ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಮುಂಚೂಣಿ ಸಿಬ್ಬಂದಿಗಳ ಅಗತ್ಯ. ಅವರು ಫಾರೆಸ್ಟ್ ಗಾರ್ಡ್ಗಳಾಗಿರ್ತಾರೆ, ಅವರು ಅರಣ್ಯವನ್ನು ಕಾಪಾಡ್ತಾ ಇರ್ತಾರೆ. ಅಂತಹ ಸಿಬ್ಬಂದಿಗಳ ಕೊರತೆ ದೊಡ್ಡ ಮಟ್ಟದಲ್ಲಿದೆ, ಕರ್ನಾಟಕದಲ್ಲಿ ಇದೆ. ಹೀಗಾಗಿ ಈ ಸಮಸ್ಯೆಯಿಂದಲೇ ಈ ಒಂದು ಸಂಘರ್ಷನೂ ಮುಂದುವರೆದಿದೆ ಮತ್ತು ಕಳ್ಳ ಬೇಟೆಗಾರರ ಹಾವಳಿ ಜಾಸ್ತಿಯಾಗಿ ಅರಣ್ಯದಲ್ಲಿ ವನ್ಯಜೀವಿಗಳ ಸಂಖ್ಯೆ ಸತತವಾಗಿ ಕಡಿಮೆ ಆಗ್ತಿದೆ. ವೀಕ್ಷಕರೇ, ಎಲ್ಲ ವಿಚಾರನೂ ಎಲ್ಲರಿಗೂ ತಿಳಿಸೋಕ್ಕಾಗಲ್ಲ. ಏನೇನು ಸತ್ಯ ಇದೆ ಎಲ್ಲ ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು. ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನು ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ದೊರಕಿಸ್ಕೊಡ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗ ಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕ್ಕೆ ಸಾಧ್ಯ, ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಒಂದಷ್ಟು ಪರಿಹಾರ ಕೊಡ್ತೀನಿ. 2025-26 ಅಂಕಿಅಂಶಗಳ ಪ್ರಕಾರ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ 14,798 ಮಂಜೂರಾದ ಹುದ್ದೆಗಳಿವೆ. ಅವಳ ಪೈಕಿ ಕಾರ್ಯನಿರ್ವಹಿಸುತ್ತಿರುವಂಥದ್ದು ಕೇವಲ 8,451. ಅಂದರೆ 6,347 ಹುದ್ದೆಗಳು ಖಾಲಿ ಇವೆ.
ಒಟ್ಟು ಮಂಜೂರಾದ ಹುದ್ದೆಗಳು ಅಂದ್ರೆ ಮಂಜೂರಾದ ಹುದ್ದೆಗಳ ಪೈಕಿ 42.89% ಖಾಲಿ ಇವೆ. ಈ ಖಾಲಿ ಇರುವ ಹುದ್ದೆಗಳೇನಿದಾವಲ್ಲ, ಅವರು ಮುಂಚೂಣಿ ಸಿಬ್ಬಂದಿಗಳು ಆಗಿರ್ತಾರೆ. ಹಾಗಾಗಿ ಆ ಮುಂಚೂಣಿ ಸಿಬ್ಬಂದಿಗಳ ಕೊರತೆ ಇರುವ ಕಾರಣ ಕಳ್ಳ ಬೇಟೆಗಾರರಿಗೆ ಮತ್ತು ಅಕ್ರಮ ನುಸುಳುಕೋರರಿಗೆ ಸುಲಭವಾಗಿ ಅರಣ್ಯಕ್ಕೆ ಪ್ರವೇಶ ಮಾಡಿ ಅಲ್ಲಿನ ವನ್ಯಜೀವಿಗಳಿಗೆ ಹಾನಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ರೀತಿಯ ಹಲವಾರು ಅಂಕಿಅಂಶಗಳು ನಮ್ಮ ಮುಂದೆ ಇವೆ. ಅಂದ್ರೆ ಈ ಅರಣ್ಯ ಇಲಾಖೆಯಲ್ಲಿನ ಸಿಬ್ಬಂದಿ ಕೊರತೆ ಅಂಕಿಅಂಶಗಳು ಎಷ್ಟು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ ಅಂದ್ರೆ, ಕೊನೆಯದಾಗಿ ನಡೆಯುವಂಥದ್ದು ಈ ರೀತಿ ಅಂದ್ರೆ ಸತತವಾಗಿ ಉಪ್ಪಟಳ ತಡೆಯಲು ಸಾಧ್ಯವಾಗದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅವರನ್ನ ಎನ್ಕೌಂಟರ್ ಮಾಡುವಂತಹ ಒಂದು ಪ್ರಸಂಗ ಸೃಷ್ಟಿಯಾಗುತ್ತೆ. ಇವೆಲ್ಲಕ್ಕೂ ಸಿಬ್ಬಂದಿ ಕೊರತೆ ಕಾರಣ ಎನ್ನುವಂಥದ್ದು ಕೂಡ ತಜ್ಞರ ಅಭಿಪ್ರಾಯ. ವೀಕ್ಷಕರೇ, ಇಲ್ಲಿ ಪ್ರಮುಖವಾಗಿ ಈ ಒಂದು ಪಶ್ಚಿಮ ಘಟ್ಟ ಆಗಲಿ, ಅರಣ್ಯ ವನ್ಯಜೀವಿ ಧಾಮದ ವಿಚಾರವಾಗಲಿ ಅಥವಾ ಟೈಗರ್ ರಿಸರ್ವ್ ಫಾರೆಸ್ಟ್ ವಿಚಾರಕ್ಕೆ ಬಂದಾಗ ಸಾಕಷ್ಟು ವರದಿಗಳಿದಾವೆ. ಆ ವರದಿಗಳು ಯಾವುದು ಸರಿಯಾಗಿ ಪಾಲನೆ ಆಗ್ತಿಲ್ಲ. ನಾವು ಈಗ ಪ್ರಮುಖವಾಗಿ ಕೈಗೆತ್ತಿಕೊಂಡು ನೋಡೋದಾದ್ರೆ IISc ಪ್ರೊಫೆಸರ್ ಆಗಿದ್ದಂತಹ ಮಾಧವ್ ಗಾಡ್ಗೀಳ್ ಅವರ ವರದಿಯನ್ನು ನಾವು ಉಲ್ಲೇಖಿಸಲೇಬೇಕಾಗತ್ತೆ. ಅವರ ಪ್ರಕಾರ ಅಂದ್ರೆ ಫಾರೆಸ್ಟ್ ಒಂದು ಅರಣ್ಯ ಪ್ರದೇಶವನ್ನ ವಿಭಜನೆ ಮಾಡಲಾಗ್ತಿದೆ ಮತ್ತು ಅದನ್ನ ಕುಸಿತ ಅಂದ್ರೆ ಕಡಿಮೆ ಮಾಡಲಾಗ್ತಿದೆ. ಇದೇ ಒಂದು ಪ್ರಮುಖ ಸಮಸ್ಯೆ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಒಂದು ಅರಣ್ಯಕ್ಕೊಂದು ಬಫರ್ ವಲಯ ಅಂತ ಇರುತ್ತೆ, ಅದರ ಸುತ್ತಮುತ್ತ ಜನ ದಿನದಿಂದ ದಿನಕ್ಕೆ ಆ ಪ್ರದೇಶಕ್ಕೆ ಹೋಗಿ ವಾಸ ಮಾಡಕ್ಕೆ ಶುರು ಮಾಡುವಂಥದ್ದು, ನಂತರ ಅರಣ್ಯಕ್ಕೆ ಪ್ರವೇಶ ಮಾಡುವಂಥದ್ದು, ಈ ರೀತಿ ಮಾಡೋದ್ರಿಂದ ವನ್ಯಜೀವಿಗಳೇನು ಓಡಾಡುವ ಪ್ರದೇಶಗಳು ಸತತವಾಗಿ ಕಡಿಮೆ ಆಗುತ್ತೆ. ಇದರಿಂದ ಎರಡು ಸಮಸ್ಯೆಗಳು ಮೊದಲಾಗಿ ಕಾಡುತ್ತೆ. ಒಂದು, ವನ್ಯಜೀವಿಗಳು ಮನೆಗಳಿಗೆ ದಾಳಿ ಮಾಡಿ, ಅಂದ್ರೆ ಈಗ ಚಾಮರಾಜನಗರ ವ್ಯಾಪ್ತಿಯಲ್ಲಿ ಸಾಕಷ್ಟು ಹುಲಿ ದಾಳಿ ಪ್ರಕರಣಗಳು ನಡೆದವು. ಅದು ಸಾಕಷ್ಟು ವರದಿ, ಜನರನ್ನು ನೇರವಾಗಿ ದಾಳಿ ಮಾಡಿಕೊಳ್ತವೆ, ಚಿರತೆಗಳ ದಾಳಿ ಮಾಡಿಕೊಳ್ತವೆ, ಆನೆ ದಾಳಿಯಿಂದ ಜನರು ಸಾಯ್ತಾರೆ. ಈ ಎಲ್ಲ ಘಟನೆಗಳು ನಡೆಯುವಂಥದ್ದು ಈ ಒಂದು ಅರಣ್ಯವನ್ನು ವಿಭಜಿಸುವ ನೀತಿಯಿಂದ ಅನ್ನುವಂಥದ್ದು ಈ ಮಾಧವ್ ಗಾಡ್ಗೀಳ್ ಅವರಂತಹ ತಜ್ಞರ ಅಭಿಪ್ರಾಯ ಆಗಿರುತ್ತೆ. ಅದೇ ರೀತಿ ಈ ಕಾಡಿನಲ್ಲಿರುವಂತಹ ಉತ್ಪನ್ನಗಳಿಗೋಸ್ಕರ ಕಾಡಿಗೆ ನುಗ್ಗಿ ಅಲ್ಲಿ ಪ್ರಾಣಿಗಳ ಇದಕ್ಕೆ ಸಿಗುವಂಥದ್ದು ಅಥವಾ ಪ್ರಾಣಿಗಳಿಗೆ ಹಾನಿ ಮಾಡುವಂಥದ್ದು ಕೂಡ ಸತತವಾಗಿ ನಡೆದಿದೆ ಅಂತ ಹೇಳ್ತಾರೆ. ಅವರ ಪ್ರಕಾರ ಅಂದ್ರೆ ಈ ಕಳ್ಳ ಬೇಟೆಗಾರರು ಮಾತ್ರ ಈ ಸಮಸ್ಯೆಗೆ ಕಾರಣ ಅಲ್ಲ, ಒಟ್ಟು ಅರಣ್ಯ ಇಲಾಖೆ ಮತ್ತು ಸರ್ಕಾರದ ನೀತಿ ಏನಿದೆಯಲ್ಲ ಆ ನೀತಿಯಿಂದಲೂ ಕೂಡ ಈ ಸಮಸ್ಯೆ ಉಲ್ಬಣಿಸಿದೆ ಅಂತ ಮಾತನ್ನು ಕೂಡ ಅವರು ಹೇಳ್ತಾರೆ. ಈಗ ಇತ್ತೀಚಿನ ಘಟನೆಯನ್ನ ನಾವು ಮತ್ತೊಮ್ಮೆ ಪ್ರಸ್ತಾಪ ಮಾಡೋದಾದ್ರೆ ಇದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಯಾವ ರೀತಿ ಅಂದ್ರೆ ಕಳ್ಳ ಬೇಟೆಗಾರರು ಏನು ಹತರಾಗಿದ್ದಾರಲ್ಲ ಅವರಿಗೆ ನ್ಯಾಯ ಸಲ್ಲಬೇಕನ್ನುವ ಮಾತು ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಕಳ್ಳ ಬೇಟೆಗಾರರಿಗೆ ಸಂಪೂರ್ಣವಾಗಿ ನಿಯಂತ್ರಣ ಹೇರುವಂತಹ ಒಂದು ಕ್ರಮ ಅರಣ್ಯ ಇಲಾಖೆಯಿಂದ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದೆ. ಇದೆಲ್ಲಿ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಅಂತಾರಾಜ್ಯ ವಿಚಾರವಾಗಿ ಬೆಳೆದಿದೆ. ಯಾಕಂದ್ರೆ ಈ ಒಂದು ಹತರಾದ ಅವರ ವಿಚಾರಕ್ಕೆ ತಮಿಳುನಾಡು CM ಆಗಿರುವಂತಹ ಜೋಸೆಫ್ ವಿಜಯ್ ಅವರು ಕೂಡ ಮಾತಾಡಿದ್ದಾರೆ. ಇವರು ತಮಿಳು ಸಮುದಾಯಕ್ಕೆ ಸೇರಿರೋರು, ಅವರು ಕಳ್ಳ ಬೇಟೆಗಾರರಲ್ಲ, ಇವರ ಎನ್ಕೌಂಟರ್ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಅವರು ತಮ್ಮ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಒಟ್ಟು ವಿಚಾರ ಈಗ ಈ ಎನ್ಕೌಂಟರ್ ವಿಚಾರ ಅರಣ್ಯ ಸಂಪತ್ತನ್ನು ಕಾಪಾಡಿಕೊಳ್ಳುವಂಥದ್ದು, ಕಳ್ಳ ಬೇಟೆಗಾರರ ನಿಯಂತ್ರಣ ಹಾಗೂ ಒಟ್ಟು ಪರಿಸರ ಇಲಾಖೆ, ಅರಣ್ಯ ಸಚಿವಾಲಯ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ಕೊರತೆ ಮತ್ತಿತರ ವಿಚಾರಗಳನ್ನ ಮುನ್ನೆಲೆಗೆ ತಂದಿದ್ದು. ವೀಕ್ಷಕರು, ಪ್ರಿಯ ವೀಕ್ಷಕರು, ಇದು ನಮ್ಮ ಇವತ್ತಿನ ಫೋಕಸ್ ಫಾಲೋವರ್ ಕಾರ್ಯಕ್ರಮಕ್ಕೆ. ನಾಳೆ ಮತ್ತೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರದಿಂದ ನಿಮ್ಮ ಮುಂದೆ ಬರುತ್ತೆ. ಅಲ್ಲಿ ತನಕ ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.